ಹೆಂಗಸರು ಮುಟ್ಟಾದಾಗ 5ನೇ ದಿನಕ್ಕೆ ಪೂಜೆ ಮಾಡಬಹುದಾ? ಮುಟ್ಟಿನ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು? ಯಾವ ತಪ್ಪುಗಳನ್ನು ಮಾಡಲೇಬಾರದು? ಮುಟ್ಟಿನ ಸಮಯದಲ್ಲಿ ಹೆಂಗಸರು ಮನೆಯಲ್ಲಿ ಯಾವ ರೀತಿ ಇರಬೇಕೆಂದು ಈಗ ತಿಳಿಯೋಣ. ಪ್ರತಿ ತಿಂಗಳು ಸ್ತ್ರೀಯರು ಮುಟ್ಟಾಗುವುದು ಸಾಮಾನ್ಯ. ಆಗಿನ ಕಾಲದಲ್ಲಿ ಮುಟ್ಟಾದ ಸ್ತ್ರೀಯರು ಮನೆಯೊಳಗೆ ಬರುವಂತಿರಲಿಲ್ಲ. ಮನೆಯ ಹೊರಭಾಗ ಅಥವಾ ಮನೆ ಪ್ರವೇಶ ದ್ವಾರದ ಪಕ್ಕದಲ್ಲೇ ಮಲಗಿಸಿ ಅವರಿಗೆ ಅಂತ ಒಂದು ಪ್ರತ್ಯೇಕ ಚಾಪೆ, ದಿಂಬು, ಹೊದಿಕೆ ಕೊಟ್ಟು ಮಲಗಿಸುತ್ತಿದ್ದರು. ಅಲ್ಲಿಯೇ ಊಟವನ್ನು ನೀಡುತ್ತಿದ್ದರು. ಕಾಲ ಬದಲಾದಂತೆ ಈಗ ಎಲ್ಲ ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲ. ಹೆಣ್ಣು ಈಗ ನಾನಾ ಕ್ಷೇತ್ರಗಳಲ್ಲಿಯೂ ಗಂಡಿಗಿಂತ ಏನೂ ಕಡಿಮೆ ಇಲ್ಲ ಎಂದು ದುಡಿದು ತೋರಿಸುತ್ತಿದ್ದಾಳೆ. ಈ ಆಧುನಿಕ ಕಾಲದಲ್ಲಿ ಸ್ತ್ರೀಯರು ಮುಟ್ಟಾದಾಗ ಕೆಲವು ನಿಯಮಗಳನ್ನು ಪಾಲಿಸದಿದ್ದರೂ ಕೆಲವು ತಪ್ಪುಗಳನ್ನು ಮಾತ್ರ ಮಾಡಬಾರದು. ಸ್ತ್ರೀಯರು ಮುಟ್ಟಾದಾಗ ಮೊದಲ ದಿನ ಖಚಿತವಾಗಿ ತಲೆ ಸ್ನಾನ ಮಾಡಬೇಕು. ಆದರೆ ಸ್ನಾನ ಮಾಡುವ ಮುನ್ನ ಆ ಸ್ನಾನದ ನೀರಿಗೆ ಮರೆಯದೆ ಅರಿಶಿನ ಬೆರೆಸಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ಕಾಟನ್ ವಸ್ತ್ರವನ್ನು ಧರಿಸಬೇಕು. ಸ್ತ್ರೀಯರು ಮುಟ್ಟಾದ ಮೊದಲ ದಿನ, 4ನೇ ದಿನ ಹಾಗೂ 5ನೇ ದಿನಗಳಂದು ತಲೆ ಸ್ನಾನ ಮಾಡಬೇಕು. ನಿತ್ಯವೂ ಪ್ರತಿಯೊಬ್ಬರ ಮನೆಯಲ್ಲೂ ದೀಪಾರಾಧನೆ ಮಾಡುವ ಅಭ್ಯಾಸ ಇದ್ದೇ ಇರುತ್ತದೆ. ಆದರೆ ಮನೆಯ ಸ್ತ್ರೀ ಏನಾದರೂ ಮುಟ್ಟಾದರೆ ಮನೆಯ ಯಜಮಾನ ಅಥವಾ ಮನೆಯ ಹಿರಿಯರು, ಮಕ್ಕಳು ಆ ಮನೆಯಲ್ಲಿ ದೇವರ ಮುಂದೆ ದೀಪ ಬೆಳಗಿಸಬಹುದು. ಇದರಿಂದ ಯಾವುದೇ ತಪ್ಪಾಗುವುದಿಲ್ಲ. ಸ್ತ್ರೀಯರು ಮುಟ್ಟು ಮುಗಿದ 5ನೇ ದಿನದ ನಂತರ ಖಚಿತವಾಗಿ ಮನೆಯ ಶುದ್ಧಿಯನ್ನು ಮಾಡಬೇಕು. ಇನ್ನು ಕೆಲವರಿಗೆ 6ನೇ ದಿನ, 7ನೇ ದಿನವಾದರೂ ಮುಟ್ಟು ಮುಗಿದಿರುವುದಿಲ್ಲ. ಅಂಥವರು ಮುಟ್ಟು ನಿಂತ ದಿನ ಸ್ನಾನ ಮಾಡಿ ಮರುದಿನವಾದರೂ ಮನೆಯ ಶುದ್ಧಿ ಮಾಡಲೇಬೇಕು. ಮನೆಯ ಶುದ್ಧಿ ಮಾಡದೆ ದೇವರ ಪೂಜೆ ಅಥವಾ ಸೇವೆ ಮಾಡಿದರೆ ಆ ಮನೆಗೆ ದೇವತೆಗಳ ಅನುಗ್ರಹ ಸಿಗುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಸ್ತ್ರೀಯರ ಮುಟ್ಟು ಮುಗಿದ 5ನೇ ದಿನ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿನ ಬೆರೆಸಿ ಮನೆಯನ್ನು ಒರೆಸಿಕೊಳ್ಳಬೇಕು. ಆ ನಂತರ ಒಂದು ಚೊಂಬಿಗೆ ಅರಿಶಿನದ ನೀರನ್ನು ಬೆರೆಸಿ ಆ ಅರಿಶಿನದ ನೀರನ್ನು ಮನೆಯ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು. ಒಂದು ವೇಳೆ ಹಸುವಿನ ಗಂಜಲ ಸಿಕ್ಕಿದರೂ ಇದೇ ನಿಯಮವನ್ನು ಪಾಲಿಸಿ ಮನೆಯ ಶುದ್ಧಿಯನ್ನು ಮಾಡಬಹುದು. ಎಷ್ಟೋ ಜನರ ಮನೆಯ ಬಾಗಿಲಿಗೆ ದೃಷ್ಟಿ ಆಗಬಾರದು ಎಂದು ಕುಂಬಳಕಾಯಿ ಹಾಗೂ ಲೋಳೆ ರಸದ ಗಿಡವನ್ನು ಕಟ್ಟಿರುತ್ತಾರೆ. ಮುಟ್ಟಿನ ನಂತರ ಮನೆಯ ಶುದ್ಧಿ ಮಾಡಿದ ನಂತರ ಆ ಎಲ್ಲ ದೃಷ್ಟಿ ದೋಷ ದೂರ ಮಾಡುವ ವಸ್ತುಗಳನ್ನು ಬದಲಿಸಿದರೆ ಒಳ್ಳೆಯದು. ಹೀಗೆ ಮನೆಯನ್ನು ಸಂಪೂರ್ಣ ಶುದ್ಧಿ ಮಾಡಿದ ನಂತರ ನೀವು ಬಟ್ಟೆಗಳನ್ನು ಇಡುವ ಬೀರುವಿನ ಮೇಲೆ ಸಹ ಅರಿಶಿನದ ನೀರು ಅಥವಾ ಗಂಜಲ ಪ್ರೋಕ್ಷಣೆ ಮಾಡಿದರೆ ಬೀರುವಿನ ಒಳಗಿರುವ ಬಟ್ಟೆಗಳೆಲ್ಲ ಶುದ್ಧಿಯಾಗುತ್ತದೆ. ನಂತರ ದೇವರ ಕೋಣೆಗೆ ಬಂದು ಶುದ್ಧ ನೀರಿನಿಂದ ಒರೆಸಿ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿ ದೇವರ ಮುಂದೆ ದೀಪ ಬೆಳಗಿಸಬಹುದು. ದೇವರಿಗೆ ಭಕ್ತಿಯಿಂದ ಕೈಮುಗಿದು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಿ ನಮಸ್ಕಾರ ಮಾಡಿಕೊಳ್ಳಬೇಕು. ಆಗಿನ ಕಾಲದಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ದೇಗುಲಗಳಿಗೆ ಹೋಗಬೇಕಾದರೆ ಸ್ನಾನ ಮಾಡಲು ನದಿಗಳಿಗೆ, ಕೆರೆಗಳಿಗೆ ಹೋಗಲೇಬೇಕಿತ್ತು. ಹೆಂಗಸರು ಏನಾದರೂ ಮುಟ್ಟಾದರೆ ದೇವಸ್ಥಾನಗಳಿಗೆ ಹೋಗುವಂತಿಲ್ಲ ಎಂಬ ನಿಯಮ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಹೆಂಗಸರು ಮುಟ್ಟಾದಾಗ ದೇವಸ್ಥಾನಗಳಿಗೆ ಬರಬಾರದು ಎಂಬ ನಿಯಮವನ್ನು ಹಿರಿಯರು ತಿಳಿಸಿದ್ದರು. ಏಕೆಂದರೆ ಮುಟ್ಟಾದ ಸಮಯದಲ್ಲಿ ನದಿ ಸ್ನಾನ ಮಾಡಿದರೆ ಆ ನದಿ ಅಥವಾ ನೀರು ಕಲುಷಿತವಾಗುತ್ತದೆ ಎಂಬುದು ಇದರ ಉದ್ದೇಶವಾಗಿತ್ತು. ಸ್ತ್ರೀಯರು ಈಗಿನ ಆಧುನಿಕ ಕಾಲದಲ್ಲಿ 4ನೇ ದಿನದ ಮುಟ್ಟು ಮುಗಿದ ಮೇಲೆ 5ನೇ ದಿನ ತಲೆ ಸ್ನಾನ ಮಾಡಿ ಮನೆಯನ್ನು ಶುದ್ಧಿ ಮಾಡಿ ದೇವರ ಮುಂದೆ ದೀಪ ಬೆಳಗಿಸಿ ದೇವಸ್ಥಾನಗಳಿಗೆ ಹೋಗಬಹುದು. ಒಂದು ವೇಳೆ ಏನಾದರೂ 7 ದಿನವಾದರೂ ಮುಟ್ಟು ಮುಗಿದಿಲ್ಲ ಎಂದರೆ 8ನೇ ದಿನ ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬಹುದು. ಸ್ತ್ರೀಯರು ಮುಟ್ಟಾದ ಸಮಯದಲ್ಲಿ ಮನೆಯಲ್ಲಿ ಬೆಳೆದ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬಾರದು. ನಿಮ್ಮ ಮನೆಯ ಅಥವಾ ಬೇರೆಯವರ ಮನೆಯ ತುಳಸಿಯನ್ನಾಗಲಿ ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ಕೇವಲ ತುಳಸಿಯಷ್ಟೇ ಅಲ್ಲದೆ ಯಾವುದೇ ದೈವವೃಕ್ಷ ಅಥವಾ ಗಿಡವನ್ನಾಗಲಿ ಸ್ಪರ್ಶ ಮಾಡಲೇಬಾರದು. ಮುಟ್ಟಿನ ಸಮಯದಲ್ಲಿ ತೂಕದ ವಸ್ತುಗಳನ್ನು ಎತ್ತುವುದು ಹಾಗೂ ಶ್ರಮದ ಕೆಲಸಗಳನ್ನು ಮಾಡಬಾರದು. ಮುಟ್ಟಿನ ಸಮಯದಲ್ಲಿ ಮತ್ತೊಬ್ಬರ ಬಳಿ ತಾಂಬೂಲ ಸ್ವೀಕರಿಸುವುದು ಅಥವಾ ನೀಡುವುದು ಮಾಡಬಾರದು. ಮುಟ್ಟಿನ ಸಮಯದಲ್ಲಿ ಅಡಿಗೆ ತಿಂಡಿ ಎಲ್ಲ ಮಾಡಿದರೂ ಸಹ ಮನೆಯ ಬೀರುವಿನಲ್ಲಿರುವ ಎಲ್ಲ ಬಟ್ಟೆಗಳನ್ನು ಮುಟ್ಟಿ ಎಲ್ಲ ಮಡಿ ಬಟ್ಟೆಗಳನ್ನು ಮೈಲಿಗೆ ಮಾಡಬಾರದು. ಅದರ ಬದಲಾಗಿ ಮುಟ್ಟಿನ ಸಮಯದಲ್ಲಿ ಧರಿಸಲು 5-6 ಜೊತೆ ಬಟ್ಟೆಗಳನ್ನು ಮೊದಲೇ ತೆಗೆದು ಒಂದು ಕಡೆ ಇಟ್ಟಿರಬೇಕು. ಕೇವಲ ಆ ಬಟ್ಟೆಗಳನ್ನು ಮಾತ್ರ ಆ ಸಮಯದಲ್ಲಿ ಬಳಸಿದರೆ ಬೀರುವಿನಲ್ಲಿರುವ ಅಷ್ಟು ಬಟ್ಟೆಗಳನ್ನು ಮುಟ್ಟುವ ಅವಶ್ಯಕತೆ ಇರುವುದಿಲ್ಲ. ಜೊತೆಗೆ ಆ ಬಟ್ಟೆಗಳಿಗೂ ಮೈಲಿಗೆ ತಾಕುವುದಿಲ್ಲ. ಅಷ್ಟೇ ಅಲ್ಲದೆ ಮುಟ್ಟಿನ ಸಮಯದಲ್ಲಿ ಜೋರಾಗಿ ಕೂಗುವುದು, ಜಗಳ ಮಾಡುವುದು, ಕಣ್ಣೀರು ಹಾಕುವುದು ಮಾಡಲೇಬಾರದು. ಇದರಿಂದ ಮಾನಸಿಕ ನೆಮ್ಮದಿ ಹಾಳಾಗುವುದರ ಜೊತೆಗೆ ದೇಹಕ್ಕೂ ಹೆಚ್ಚು ಆಯಾಸವಾಗುತ್ತದೆ.
ಆಗಿನ ಕಾಲದಲ್ಲಿ ಅಡುಗೆ ಕೋಣೆಗೆ ಪ್ರವೇಶ ಮಾಡಲು ಸಹ ಬಿಡುತ್ತಿರಲಿಲ್ಲ. ಈಗಿನ ಕಾಲದಲ್ಲಿ ನಿಮ್ಮ ಮನೆಗಳಿಗೆ ನೀವೇ ಯಜಮಾನಿ, ಇಷ್ಟ ಬಂದಂತೆ ಜೀವನ ನಡೆಸಬಹುದು. ಕೆಲಸಕ್ಕೆ ಹೋಗುವ ಸ್ತ್ರೀಯರು, ಮಕ್ಕಳಿಗೆ, ಗಂಡನಿಗೆ ನೀವು ಅಡಿಗೆ ಮಾಡಿದರಷ್ಟೇ ಹೊಟ್ಟೆಗೆ ಊಟ. ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ಅಡುಗೆ ಮಾಡುವಾಗ ತಪ್ಪದೆ ಅಗ್ನಿದೇವನಿಗೆ, ಅನ್ನಪೂರ್ಣೇಶ್ವರಿ ದೇವಿಗೆ ಕ್ಷಮೆ ಕೇಳುವುದನ್ನು ಮಾತ್ರ ಮರೆಯಬೇಡಿ. ಇಂತಹ ನೀವು ತಿಳಿಯದ ಎಷ್ಟೋ ವಿಚಾರಗಳನ್ನು ಚಂದನಾ ಲೋಕದಲ್ಲಿ ನಾವು ತಿಳಿಸಿಕೊಡುತ್ತೇವೆ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳಿಗೆ ಶೇರ್ ಮಾಡಿ ಬೆಂಬಲ ನೀಡಿ. ಥ್ಯಾಂಕ್ ಯು.